ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಜಾತಕ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಯಾವಾಗ ಜನ್ಮಿಸ್ತಾನೋ ಆ ಜನ್ಮಿಸುವ ಕ್ಷಣದಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗತಿಗಳು ಅವರ ಜಾತಕದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅದು ನಿಜವಾದಂತಹ ಗ್ರಹಗತಿಗಳ ವಿಷಯ ಆಗಿರುತ್ತೆ. ಅದರ ಮೇಲೆ ಅವರ ಭವಿಷ್ಯವು ನಿರ್ಭರವಾಗಿರುತ್ತೆ. ಆದರೆ ಇಲ್ಲಿ ನಾವು ಹೇಳ್ತಿರ್ತಕ್ಕಂಥದ್ದು ಈಗ ಜುಲೈ ತಿಂಗಳಿನಲ್ಲಿ ಯಾವ ಗ್ರಹಗಳ ಚಲನೆಯ ಬದಲಾವಣೆ ಆಗ್ತಾ ಇದೆ, ಆ ಚಲನೆಯ ಬದಲಾವಣೆಯಿಂದಾಗಿ ಯಾವ್ಯಾವ ಪರಿಣಾಮಗಳು ದ್ವಾದಶ ರಾಶಿಗಳವರ ಮೇಲೆ ಬೀಳುತ್ತೆ ಅನ್ನೋದನ್ನು ಹೇಳ್ತಕ್ಕಂಥದ್ದು. ವರ್ಷ 2024 ಜುಲೈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಬದಲಾವಣೆಯನ್ನು ಅಥವಾ ಸ್ಥಾನಪಲ್ಲಟವನ್ನು ಹೊಂದುತ್ತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ, ಜುಲೈ 6ನೇ ತಾರೀಕು ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾನೆ. 12ನೇ ತಾರೀಕು ಕುಜನು ಮೇಷರಾಶಿಯಿಂದ ವೃಷಭ ರಾಶಿಗೆ ಚಲನೆಯನ್ನು ಹೊಂದ್ತಾ ಇದ್ದಾನೆ. ಹಾಗೂ ಈಗಾಗಲೇ ವೃಷಭದಲ್ಲಿ ಸ್ಥಿತ ಇರತಕ್ಕಂತಹ ಗುರುವಿನೊಡನೆ ಅವನು ಗುರುಮಂಗಲ ಯೋಗವನ್ನು ತರ್ತಾ ಇದ್ದಾನೆ. 16ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸೂರ್ಯನು ಬದಲಾವಣೆಯನ್ನು ಸ್ಥಾನಪಲ್ಲಟವನ್ನು ಹೊಂದುತ್ತಾ ಇದ್ದಾನೆ. 16ನೇ ತಾರೀಕಿನಿಂದಲೇ ದಕ್ಷಿಣಾಯನ ಕಾಲವು ಸಹ ಪ್ರಾರಂಭ ಆಗ್ತಾ ಇದೆ. 19ನೇ ತಾರೀಕು ಶುಕ್ರ ಗ್ರಹವು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. 31ನೇ ತಾರೀಕು ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದೆ. ಇದು ಗ್ರಹಗಳ ಚಲನೆ. ಈ ಬಾರಿ ಆಷಾಢದಲ್ಲಿ ಆಷಾಢ ಶುಕ್ರವಾರಗಳು ಯಾವ್ಯಾವಾಗ ಬರುತ್ತೆ ಅನ್ನೋದಂತ ನೋಡೋದಾದರೆ, 19ನೇ ತಾರೀಕು 26ನೇ ತಾರೀಕು ಜುಲೈ 3 ಶುಕ್ರವಾರಗಳು ಕಳೆದು ಹೋಗುತ್ತೆ. ಹಾಗೆಯೇ ಆಗಸ್ಟ್ 2ನೇ ತಾರೀಕು ಒಂದು ಶುಕ್ರವಾರ. ಒಟ್ಟಿನಲ್ಲಿ 4 ಶುಕ್ರವಾರಗಳು ಆಷಾಢ ಮಾಸದಲ್ಲಿ ಬರ್ತವೆ. ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಶುಕ್ರವಾರದ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಬಹಳ ಪ್ರಶಸ್ತವಾದಂತಹ ದಿನಗಳು. ಆದ್ದರಿಂದ ಹೆಚ್ಚು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದು ಆಗುತ್ತೆ. ಜುಲೈ 16ನೇ ತಾರೀಕು ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯನವನ್ನು ಪ್ರಾರಂಭ ಮಾಡ್ತಾನೆ. ಅಲ್ಲಿಂದ ಮುಂದೆ 6 ತಿಂಗಳ ಕಾಲ ದಕ್ಷಿಣಾಯನನೇ ಇರುತ್ತೆ. ಈ ರೀತಿಯ ಗ್ರಹಗಳ ಬದಲಾವಣೆಯಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಸಿಗ್ತವೆ ಅನ್ನೋದನ್ನು ಈ ದಿನ ನೋಡ್ಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಪಂಚಮಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಗುರುವೇ ಆಗಿದ್ದರಿಂದ ಗುರುಬಲ ಚೆನ್ನಾಗಿದೆ. ಈ ಗುರು ಅತಿ ಒಳ್ಳೆಯದಾದಂತಹ ಕೆಲವಷ್ಟು ವಿಚಾರಗಳನ್ನು ತಂದುಕೊಡ್ತಾನೆ. ಈಗಾಗಲೇ ಮನೆಯಲ್ಲಿ ಇರ್ತಕ್ಕಂತಹ ಮನೋಕ್ಲೇಶಗಳು, ತಂದೆ ತಾಯಿಯಲ್ಲಿ, ಅಪ್ಪ ಅಮ್ಮಂದರಲ್ಲಿ, ಬಂಧು ಬಾಂಧವರಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳನ್ನೆಲ್ಲ ಹೋಗಲಾಡಿಸುವಂತಹ ಸಮಯ ಇದು. ಗುರುವಿನಿಂದ ಇದೆಲ್ಲ ಆಗುತ್ತೆ. 12ನೇ ತಾರೀಕಿನಂದು ಗುರು ಸ್ಥಿತ ಆಗಿರ್ತಕ್ಕಂಥ ವೃಷಭ ರಾಶಿಗೆ ಬರ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಗುರುಮಂಗಲ ಯೋಗ ಉಂಟಾಗ್ತಾ ಇದೆ. ಇದು ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಚಾರನೇ. ಆದರೆ ಈ ಗುರುಮಂಗಲ ಯೋಗ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಯಾಕೆ ಅಪ್ಲೈ ಆಗುತ್ತೆ ಅಂತ ಹೇಳಿದರೆ, ವೃಶ್ಚಿಕ ರಾಶಿಯವರ ರಾಶ್ಯಾಧಿಪತಿಯೇ ಕುಜ ಆಗಿರೋದ್ರಿಂದ ಅವನು ಗುರುವಿನೊಡನೆ ಸೇರಿಬಿಟ್ಟು ಅತಿ ಉತ್ತಮವಾದಂತಹ ಫಲವನ್ನೇ ಕೊಡ್ತಾ ಇದ್ದಾನೆ. ಭೂಮಿ ಖರೀದಿ ಆಗಿರ್ಬೋದು, ಆಸ್ತಿಪಾಸ್ತಿ ಖರೀದಿ ಆಗಿರ್ಬೋದು, ಬಂಧು ಬಾಂಧವರಲ್ಲಿ ಯಾವುದೇ ಸಂಬಂಧಗಳನ್ನು ಏರ್ಪಡಿಸೋದಾಗಿರ್ಬೋದು, ಯಾವುದೇ ಉತ್ತಮ ವಿಚಾರಗಳು ಯಾವುದಿದಾವೋ ಎಲ್ಲದರಲ್ಲಿಯೂ ಸಹ ಸಕ್ಸಸ್ ಸಿಗುವಂತಹ ಕಾಲ ವೃಶ್ಚಿಕ ರಾಶಿಯವರಿಗೆ. ಅರ್ಧಾಷ್ಟಮ ಶನಿ, ವಕ್ರಿ ಶನಿಯಿಂದಾಗಿ ಸ್ವಲ್ಪ ತೊಂದರೆಯನ್ನು ನೀವು ಇಷ್ಟು ತನಕ ಅನುಭವಿಸ್ತಾನೇ ಇದ್ದೀರಾ. ಅದು ಸಾಧಾರಣವಾಗಿ ಒಂಚೂರು ಮುಂದುವರಿಯುತ್ತೆ. ಆದರೆ ಜನ್ಮಜಾತಕದಲ್ಲಿ ಗುರುಮಂಗಲ ಯೋಗ ನಿಜವಾಗಿಯೂ ಇದೆ ಅನ್ನೋದಂತಾದರೆ ನಿಮಗೆ ಇದರ ಪ್ರಭಾವಗಳು ಸ್ವಲ್ಪ ಕಡಿಮೆ ಆಗ್ತವೆ. 9ನೇ ಸ್ಥಾನದಲ್ಲಿ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನ ಪ್ರವೇಶ ಇವತ್ತು ಆಗ್ತಾ ಇದೆ, 6ನೇ ತಾರೀಕು. ಇಂದಿನಿಂದ ನಿಮಗೆ ಉತ್ತಮವಾದಂತಹ ಫಲಗಳೇ ಸಿಗ್ತಾ ಇದ್ದಾವೆ. ಇರ್ತಕ್ಕಂಥ ಎಲ್ಲ ಎಡರು ತೊಡರುಗಳೆಲ್ಲ ಹೋಗ್ತವೆ. ಸ್ವಲ್ಪ ಕಷ್ಟ ಕಾರ್ಪಣ್ಯಗಳೆಲ್ಲ ನಾಶ ಆಗಿ ನೀವು ಸ್ವಲ್ಪ ನೆಮ್ಮದಿಯ ಸುಖದ ಜೀವನವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಶುಕ್ರ, ಶನಿ, ಗುರು, ಕುಜ ಇವರೆಲ್ಲರೂ ಕೊಡ್ತಕ್ಕಂಥ ಒಳ್ಳೆ ಫಲಗಳ ನಡುವೆಯೂ ಸಹ ನಿಮಗೆ ದಿನಾಂಕ 19ರವರೆಗೆ ಇವೆಲ್ಲವೂ ಲಭಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ 19ನೇ ತಾರೀಕಿಗೆ ಬರ್ತಕ್ಕಂತಹ ಬುಧನ ಬದಲಾವಣೆಯವರೆಗೂ ಸಹ ನಿಮಗೆ ತೊಂದರೆಯೇ ಇರುತ್ತೆ. ಹಾಗಾಗಿ ಫಲಗಳು ಅಷ್ಟೊಂದು ಹೇಳಿದಂಥ ಉತ್ತಮ ಫಲಗಳು ಅಷ್ಟೊಂದು ಲಭಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಜನ್ಮಜಾತಕದಲ್ಲಿ ಅತಿ ಉತ್ತಮ ಸ್ಥಾನದಲ್ಲಿ ಇವೆಲ್ಲ ಇದ್ದರೆ ಸ್ಥಿತವಾಗಿರ್ತಕ್ಕಂಥ ಗ್ರಹಗಳ ಮೂಲಕವಾಗಿ ಒಳ್ಳೇದು ಬರ್ಬೋದು ಅಷ್ಟೇ ಹೊರತು ಜುಲೈ 19ರವರೆಗೆ ಸ್ವಲ್ಪ ಕಷ್ಟದ ದಿನಗಳನ್ನೇ ಎಲ್ಲರೂ ನೋಡಬೇಕಾಗುತ್ತೆ. ಎಲ್ಲ ರಾಶಿಯವರು, ನೀವು ಮಾತ್ರ ಅಲ್ಲ, ವೃಶ್ಚಿಕ ರಾಶಿಯವರಿಗೂ ಇದು ಸ್ವಲ್ಪ ಅನ್ವಯ ಆಗುತ್ತೆ ಗೋಚರ ಫಲದ ಪ್ರಕಾರ. ಓವರಾಲ್ ಆಗಿ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಧನ ಮತ್ತು ದ್ರವ್ಯ ಲಾಭ ಆಗುತ್ತೆ, ಇದರಲ್ಲಿ ಆಗೋ ಚಾನ್ಸಸ್ ಇದೆ. ಮತ್ತು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ವಿರೋಧ ಸಂಭವ,
ಬೇಕಾದವರು ಅಥವಾ ನಮ್ಮ ಹಿತಶತ್ರುಗಳು ಅಂತ ಹೇಳ್ತಾರಲ್ಲ, ಅವರಿಂದ ಸ್ವಲ್ಪ ಕಾರ್ಯಗಳಲ್ಲಿ ವಿಳಂಬ ಆಗೋದು, ಈ ರೀತಿಯಲ್ಲಿ ತೊಂದರೆಗಳು ಉಂಟಾಗೋದು ಆಗುತ್ತೆ. ಆರೋಗ್ಯ ಸಾಮಾನ್ಯವಾಗಿರುತ್ತೆ. ಚೆನ್ನಾಗಿದ್ದೀನಪ್ಪ ಇವತ್ತು ಅಂತ ಅಂದ್ಕೊಂಡಿರ್ತೀರ, ಅಷ್ಟೊತ್ತಿಗೆ ಇನ್ನೇನೋ ಶುರು ಆಗಿರುತ್ತೆ. ಏನೋ ಒಂಥರ ಆಲಸ್ಯ ಮನಸ್ಸನ್ನು ಕಾಡುತ್ತೆ. ಏನೋ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ಏನೋ ತೊಂದರೆ ಆಗುತ್ತೆ. ಸಾಕಪ್ಪ ಇದು ಅನ್ನುವಂಥದ್ದು ಒಂದು ಮನೋಭಾವನೆ. ಈ ರೀತಿಯಲ್ಲಿ ಸ್ವಲ್ಪ ಆಲಸ್ಯ ಭಾವನೆ, ಸ್ವಲ್ಪ ಏನೋ ಒಂಥರ ನಿರಾಶಾದಾಯಕ ಭಾವನೆ, ಏನೋ ಒಂಥರ ಅತೃಪ್ತಿದಾಯಕವಾಗಿರ್ತಕ್ಕಂತಹ ವಿಚಾರಗಳು, ಇದೆಲ್ಲವೂ ಸಹ ನಿಮಗೆ ಬರ್ತಾನೆ ಇರುತ್ತೆ. ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ. ಅಂದರೆ ಮಕ್ಕಳಿಂದ ಹೊರಗಡೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು, ಹೊರಗಡೆಯಲ್ಲಿ ಓದ್ತಿರ್ತಕ್ಕಂಥವ್ರು, ಹೊರಗಡೆ ದುಡಿಲಿಕ್ಕೆ ಹೋಗಿರ್ತಕ್ಕಂಥವ್ರು, ಮದುವೆ ಆಗಿರ್ತಕ್ಕಂತಹ ಮಕ್ಕಳು, ಇವರೆಲ್ಲರಲ್ಲಿಯೂ ಸಹ ಸಾಮರಸ್ಯ ಇರುತ್ತೆ. ಮಕ್ಕಳಲ್ಲಿ ಮದುವೆ ಆಗಿಬಿಟ್ಟು ಗಂಡ ಹೆಂಡತಿಯರಲ್ಲಿ ಏನಾದರೂ ತೊಂದರೆಗಳು ಉಂಟಾಗಿದ್ದರೆ ಅವರಲ್ಲಿ ಸೌಖ್ಯ ಉಂಟಾಗೋದು, ಅವರಲ್ಲಿ ಏನೋ ಒಂಥರ ಸ್ನೇಹ ಭಾವನೆ ಮೂಡಿಬಿಟ್ಟು ಅವರಲ್ಲಿ ಇರ್ತಕ್ಕಂತಹ ವಿರೋಧಾಭಾಸಗಳು ಹೋಗಿ ಅವರು ಅನ್ಯೋನ್ಯತೆಯಿಂದ ಇರುವಂಥದ್ದು, ಇಂಥದ್ದೆಲ್ಲ ನಡೆಯುತ್ತೆ. ಸ್ವಲ್ಪ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡೋದು ಬಹಳ ಮುಖ್ಯವಾಗುತ್ತೆ. ಮತ್ತು ಹಿಡಿದ ಕಾರ್ಯವನ್ನು ಒಂದು ಚೂರು ಏನಾದರೂ ನೀವು ಸೋಮಾರ್ತನ ಉದಾಸೀನ ಮಾಡಿದ್ರಿ ಅಂದರೆ ಆ ಕಾರ್ಯ ಹಾಳಾಗೇ ಹೋಗುತ್ತೆ. ಆದ್ದರಿಂದ ಉದಾಸೀನವನ್ನು ಬಿಟ್ಟು ನೀವು ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಇನ್ನು ಸಣ್ಣ ಪುಟ್ಟ ಎಡರುತೊಡರುಗಳು ಮಾಮೂಲಿ ಹಾಗೆ ಬಂದೇ ಬರ್ತವೆ. ಅದಕ್ಕೆಲ್ಲ ದೊಡ್ಡ ದೊಡ್ಡ ಪರಿಹಾರಗಳು ಇವು ಏನು ಮಾಡಬೇಕಾಗಿದ್ದೇನೋ ಅವಶ್ಯಕತೆ ಇಲ್ಲ. ಅವನು ಬುಧನ ಕಡೆಯಿಂದ ಸ್ವಲ್ಪ ತೊಂದರೆ ಆಗೋದ್ರಿಂದ 19ನೇ ತಾರೀಕಿನವರೆಗೆ ನೀವು ವಿಷ್ಣು ಸಹಸ್ರನಾಮ ಆಗಲಿ, ವಿಷ್ಣು ಭಕ್ತಿ ಪಾರಾಯಣ ಆಗಲಿ, ಏನಾದರೂ ವಿಷ್ಣು ಪೂಜೆಯನ್ನಾಗಲಿ, ಒಟ್ಟು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಆರಾಧನೆಗಳನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು ಸಹ ನಿವಾರಣೆ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ನಮಸ್ಕಾರ.